So I welcome back to my new vlog guys. ಕನ್ನಡಿಗ ಕನ್ನಡದ ಕಾವಲಿಗ. ಗೈಸ್ ಇವತ್ತೊಂದು ವ್ಯೂ ಮಾತ್ರ ಮಸ್ತ್ ಇದೆ, ತೋರಿಸ್ತೀವಿ ಬನ್ನಿ. ನೋಡ್ತಾ ಇರ್ಬೋದು ಎಷ್ಟು ಸಕಾಲಾಗೈತೆ ಅಂದ್ರೆ ವ್ಯೂ ಮಾತ್ರ. ನೆನ್ನೆ ಸ್ವಲ್ಪ ಮಳೆ ಬಂತು, ಹಂಗಾಗಿ ಸ್ವಲ್ಪ ಕೂಲಾಗಿ ಯಾವ ತರ ಇದೆ ಅಂದ್ರೆ ಒಂಥರ ಸಾಪ್ ಡಿಫ್ರೆಂಟ್ ಗೈಸ್ ಇಲ್ಲಿ ಇರೋದು ಫುಲ್ಲು. ನಿಜವಾಗ್ಲೂ ಯಾವ ತರ ಸಖತ್ತಾಗೈತೆ. ಈಗ ತೋಟದಲ್ಲಿ ಸ್ವಲ್ಪ ಕೆಲಸ ಐತೆ, ಅಂದ್ರೆ ಸ್ವಲ್ಪ ಪೈಪ್ಗಳನ್ನೆಲ್ಲ ಚೇಂಜ್ ಮಾಡಬೇಕು ಬೇರೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಗೈಸ್ ಈಗ ತೋಟದ ಹತ್ರ ಬಂದಿದ್ದೀನಿ, ಇನ್ನು ಕರೆಂಟ್ ಬಂದಿಲ್ಲ. ಕರೆಂಟ್ ಬರೋದು ಇನ್ನು 9 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಅದನ್ನ ಎಲ್ಲ ಚೇಂಜ್ ಮಾಡಬೇಕು ಗೈಸ್. ಯಾಕಂತಂದ್ರೆ ನೆನ್ನೆ ಹಾಕಿದ್ದು ಅರ್ಧ ನೆನೆ ಐತೆ, ಇನ್ನು ಅರ್ಧ ನೆನೆಸ್ಬೇಕು ಇವತ್ತು. ಯಾಕಂತಂದ್ರೆ ಇಲ್ಲಿ ಮಳೆ ಕಮ್ಮಿ ಗೈಸ್ ಸ್ವಲ್ಪ. ಅದಕ್ಕೋಸ್ಕರ ನೀರು ಬಿಟ್ಟು ನಾವು ರಾಗಿನ ಹುಟ್ಟಿಸ್ಬೇಕಾಗಿದೆ. ಅದಕ್ಕೆ ಹೋಗಿ ಅಲ್ಲಿ ಆಫ್ ಮಾಡಬೇಕು. ಹೋಗಿ ಫಸ್ಟು ಆಟೋ ಸ್ಟಾರ್ಟ್ ಇದ್ರಲ್ಲ ನೆನೆ ಹಾಕಿದ್ದೆ, ಅದನ್ನ ಆಫ್ ಮಾಡ್ಬಿಟ್ಟು ಸೀದಾ ಹೋಗ್ಬಿಟ್ಟು ನೋಡೋಣ ಗೈಸ್. ಅಲ್ಲಿ ಇಟ್ಸ್ಕೋ ಗೈಸ್. ಗೈಸ್ ನೆನೆ ಒಂದು ಸ್ಟೋರಿ ಹಾಕಿದ್ದೆ, ನೀವು ನೋಡಿರ್ಬೋದು ಇನ್ಸ್ಟಾದಲ್ಲಿ. ವರುಣ್ ಬ್ರೋ ಹೇಳಿದ್ರು ಪಕ್ಕಾ ಗೈಸ್ ಅದೇ ಥರ. ಯಾಕಂತಂದರೆ ಡೈಲಿ ಹುಡ್ಕೋದು ಕಂಟೆಂಟ್ ಅಂದರೆ ತುಂಬ ಕಷ್ಟ ಐತೆ. ಅಂದ್ಕೊಂಡಂಗಿಲ್ಲ ಗೈಸ್ ಅದು ಕಂಟೆಂಟ್ ಎಲ್ಲ ಹುಡುಕಿ ಎಲ್ಲ ಮಾಡೋದು. ಅದಕ್ಕೋಸ್ಕರ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಇನ್ಸ್ಟಾದಲ್ಲಿ ಯಾರು ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡಿ ಅಂತ ಹೇಳ್ತಾ ಗೈಸ್. ಮತ್ತು ನಮ್ಮ ತಂಗಿಗೆ ಏನು ಚಾಲೆಂಜ್ ಕೊಡಲಿ ನೀವು ಹೇಳಿ. ನಮ್ಮ ತಂಗಿ ಬಂದಿದ್ದಾಳೆ, ಅವ್ರಿಗೂ ಸ್ವಲ್ಪ ಚಾಲೆಂಜ್ ಕೊಟ್ಬಿಟ್ಟು ಮಾಡ್ಸೋಣ ಅಂತ ಇದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಂಗೆ ಒಂದು ಕಮೆಂಟ್ ಹಾಕಿ ಏನು ಚಾಲೆಂಜ್ ಕೊಡೋಣ ಅಂತ. ಸದ್ಯದ್ರಲ್ಲಿ ಹೋಗ್ಬಿಟ್ಟು ಫಸ್ಟು ಚೇಂಜ್ ಮಾಡ್ಬಿಟ್ಟು ಬರೋಣ ಗೈಸ್. ಲೆಟ್ಸ್ ಗೋ ಗೈಸ್. ಗೈಸ್ ಈಗೆಲ್ಲ ರೆಡಿ ಆಯಿತು, ಜೋಡಿಸಿದ್ದೀನಿ. ಈಗ ಕರೆಂಟ್ ಬರೋದಂದ್ರೆ ಬಾಕಿ ಐತೆ ಗೈಸ್. ಕರೆಂಟ್ ಬಂದಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ನಾವಿಂದ ಹೋಗ್ತಿದ್ವಿ ಗೈಸ್. ಈಗೆಲ್ಲ ಕೆಲಸ ಎಲ್ಲ ಮುಗಿತು. ಈಗ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೇನ ಕೆಲಸ ಇದ್ರೆ ಎಲ್ಲ ಮುಗಿಸ್ಕೊಂಡು ಬರೋಣ. ಇಲ್ಲಿಂದ ನಾನು ಹೊರಡ್ತಿದ್ದೀನಿ. ಮತ್ತು ಅಲ್ಲಿ ತಿಂಡಿ ತಿಂದ್ಬಿಟ್ಟು ಸೀದಾ ದೇವಸ್ಥಾನ ಹತ್ರ ಹೋಗೋಣ. ಯಾಕಂತಂದರೆ ನಮ್ಮೂರ ಪಕ್ಕದೂರಲ್ಲಿ ಒಂದು ಓಪನ್ ಐತೆ, ದೇವಸ್ಥಾನ ಓಪನ್ ಐತೆ, ಅಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್. ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾವ್ರಂತೆ. ಹೋಗೋಣ, ಹೋಗ್ಬಿಟ್ಟು ಮೀಟ್ ಮಾಡೋಣ. ಮತ್ತು ಅಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ರೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಹೋಗ್ಬಿಟ್ಟು ಮನೆ ಹತ್ರ ಸ್ವಲ್ಪ ಕೆಲಸ ಇದ್ರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಈಗ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ತಂಗಿ ಬರ್ತಾ ಇಲ್ಲ, ನಾನು ಮಾತ್ರ ಹೋಗ್ತಾ ಇರೋದು. ಲೆಟ್ಸ್ ಗೋ ಗೈಸ್. ಅದಾದ್ಮೇಲೆ ಸಿಗ್ತೀನಿ ದೇವಸ್ಥಾನ ಹತ್ರ. ಗೈಸ್ ತುಂಬಾ ಜನ ಇದ್ರು, ಅದಕ್ಕೋಸ್ಕರ ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಮತ್ತೆ ಇನ್ನೊಂದ್ಸಲ ವಿಡಿಯೋ ಯಾವಾಗಾರ ತೋರಿಸ್ತೀನಿ ಗೈಸ್. ಇದು ಸದ್ಯದಲ್ಲಿ ನೋಡ್ಕೊಳ್ಳಿ ಗೈಸ್. ಇದು ಚೋರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಗೈಸ್. ಇದು ಓಪನಿಂಗ್ ಇತ್ತು, ಇದು ಕನ್ಸ್ಟ್ರಕ್ಷನ್ ಆಗಿತ್ತಲ್ಲ. ಐತಿ ಒಳಗಡೆ ಎಲ್ಲ ವ್ಯೂ ಸಕಾಲಾಗೈತೆ. ನೆಂಟೆಲ್ಲ ಹೋಗಿದ್ದೆ, ಈಗ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅವ್ರು ಈಗ ಹೋದಾಗ ಫುಲ್ ಜನ ಇದ್ರು ಗೈಸ್. ಫೋನ್ ಎತ್ತಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ರು. ಅದಕ್ಕೋಸ್ಕರ ಇನ್ನೊಂದ್ಸಲ ವಿಡಿಯೋ ತೋರಿಸ್ತೀನಿ ಗೈಸ್. ಗೈಸ್ ಇವರು ನಮ್ಮ ಮುತ್ತಜ್ಜಿ ಗೈಸ್, ಅಂದ್ರೆ ನಮ್ಮ ಅಮ್ಮರ ಅಜ್ಜಿ. ಇದು ಒಬ್ರೇ ಇದಾರೆ ಹಂಗಾರೆ ಅವ್ರ ಅಡಿಗೆ ಅವ್ರ ಅಡಿಗೆ ಮಾಡ್ಕೊಂಡು ಅವ್ರ ಊಟ ಮಾಡ್ಕೊಂಡು ಅಲ್ಲೇ ಮನೆ ಹತ್ರನೇ ಇದ್ದಾರೆ. ತೋಟಕ್ಕೆ ಮಾತ್ರ ಡೈಲಿ ಹೋಗ್ತಾರೆ. ಇದುವರೆಗೂ ಚೆನ್ನಾಗೆಲ್ಲ ಕೆಲಸ ಎಲ್ಲ ಮಾಡ್ಕೊಂತಾರೆ. ಒಂದ್ ದಿವಸ ಕೂತಿರೋದ್ ನೋಡಿಲ್ಲ ಗೈಸ್ ನಾನು. ನೆನ್ನೆ ಹೋಗ್ಬೋದಿತ್ತಲ್ಲ, ನೆನ್ನೆ ಹೋಗಿದ್ದೆ, ನೆನ್ನೆ ಹೋಗಿದ್ದ. ಈಗ ಹೊಸ ಕದ ಮಾಡಿದಾರಲ್ಲ, ಹಳೇದ್ ಕದ ಎಲ್ಲಿಗೆ ಇಕ್ಕಿದ್ದಾರೆ? ಅದನ್ನ ಅಲ್ಲಿಗೆ ಇಕ್ತಾರಂತೆ. ಅಲ್ಲೇ ಇಕ್ಕಿದ್ದಾರೆ. ಅದ್ ಈ ಕಡೆಗೆ ಪೂಜೆ ಮಾಡ್ತಾರ, ಆ ಕಡೆ ಸೈಡ್ ಹಂಗೆ ಇಕ್ಕಿದಾರೆ. ಈಗ ಪೂಜ್ತಾರೆ, ಅದಕ್ಕೂ ಪೂಜೆ ಮಾಡ್ಬೇಕು ಮತ್ತೆ. ಪೂಜ್ತಾರೆ. ಮತ್ತೆ ಇದು ಒಂದು ಕಲ್ಲು ಇಕ್ಕಿದ. ಯಾವ್ದು? ಒಡಗೂಡಿತ್ತಲ್ಲ. ಗೊತ್ತಾಯ್ತು. ದೇವಿದ ಈ ದೇವಿದ ಈ ತರ ಇಕ್ಕಿ ಅದ್ರ ಪಕ್ಕ ಇಕ್ಕಿದ್ದಾರೆ. ಕದ ಹಳೆ ಕದ ಕಲ್ಲು ಒಂತ ಹೋದೆ.
ಈ ಮಸ್ತ ಕದ ಮಾಡಿದಾರಲ್ಲ ಪುಣ್ಯ ಮಾಡಿದಾರ ರಾತ್ರಿ. ಹೌದೇ? ನಾವು ಇವತ್ತಿಗೆ ಎಂಟಿಸ್ದಾಗ ಹೋಗಿದ್ದು. ಹಾ. ಇನ್ನೂ ಸರಿ ಮಾಡಿಸ್ದ ಒಯ್ಯ. ಕದಿಗೆ ಹಾಕಿರಲ್ಲ. ನಾಳೆ ಮುಚ್ತಾರೆ ಅನ್ಸುತ್ತೆ. ಗೊಂಬೆ ಕಡುದಲ್ಲ. ಹಂಗಾರೆ ವಾಯಿಲ್ ನೀನು ನಿನ್ನೆ ವಾಯಿಲ್ಲ. ಕಾಫಿ ಕುಡಿತೀಯ? ಬೇಡ ಬೇಡ ಬೇಡ. ಈಗ ಜಾತ್ರೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ದೇವಸ್ಥಾನ ಓಪನ್ ಆಗಿತ್ತು, ಅಲ್ಲಿ ಹೋಗಿ ಜನ ಆಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ಕ್ಲಿಯರ್ ತೋರ್ಸೋದಾಗಿಲ್ಲ. ಮತ್ತೆ ಯಾವ್ದಾರ ಇನ್ನೊಂದ್ 2 ದಿವಸ ಬಿಟ್ಕೊಂಡು ನಾನೇ ತೋರಿಸ್ತೀನಿ. ಯಾಕಂದ್ರೆ ಫುಲ್ ಜನ ಕಮ್ಮಿ ಆಗಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಕ್ಲೀನ್ ತೋರಿಸ್ತೀನಿ ಯಾವ ತರ ಹೆಂಗ್ ಮಾಡಿದ್ದಾರೆ ಅಂತ. ಮತ್ತೆ ಇವತ್ತು ಹೊಟ್ಟೆ ತುಂಬಾ ಸಿತೈತೆ ಗೈಸ್, ಅಲ್ಲಿ ಪ್ರಸಾದ ತಿನ್ನಕ್ಕಾಗಿಲ್ಲ. ಇಟ್ಸ್ ಓಕೆ. ಈಗ ಹೊಟ್ಟೆ ತುಂಬಾ ಸಿತೈತೆ, ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂದ್ರೆ ನಮ್ಮ ಅಮ್ಮ ದೋಸೆ ಹಿಟ್ಟನ್ನ ಏನ್ ಹಾಕಿದ್ಲು, ಅದಕ್ಕೆ ಬರೀ ದೋಸೆ ತಿಂದ್ರೆ ಹೆಂಗಿರುತ್ತೆ ಅಥವಾ ಏನೋ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ನೋಣ ಅಂತ ನಾನೇ ದೋಸೆ ಮಾಡ್ತಾ ಇದೀನಿ. ಲಿಚ್ಕೋ ಗೈಸ್, ದೋಸೆ ಮಾಡೋಣ. ನಮ್ಮ ಅಮ್ಮ ಏನ್ ಕೆಲಸ ಮಾಡ್ತಾ ಗೊತ್ತಿಲ್ಲ, ಅದು ಈರುಳ್ಳಿ ಕಟ್ ಮಾಡೋ ಮಿಷಿನ್ ಮಾತ್ರ ಸಾಕಾದ ತಂದೈತಿ ನೋಡಿ ಗೈಸ್. ಈರುಳ್ಳಿ ಕಟ್ ಆಗೋಯ್ತು. ಇಷ್ಟೇ ಕಟ್ ಮಾಡಿದ್ರೆ ಇದಾಯ್ತು. ಮತ್ತೆ ಗ್ಯಾಸ್ ಎಲ್ಲ ಆನ್ ಮಾಡಿದ್ದೀನಿ, ಶೂಟ್ ಮಾಡೋಣ ಬನ್ನಿ. ಗ್ಯಾಸ್ ಶುರು ಮಾಡಿದಾಯ್ತು, ಬೇಯ್ತೈತೆ. ಎಲ್ಲ ದೋಸೆ ಮಾಡ್ಕೊಂಡು ಸಿಗ್ತೀನಿ, ಅಲ್ಲೇ ಹೊಡ್ಕೊ ಕಾಯ್ತಾ ಇರಿ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.